ಬಿಜೆಪಿ ಸರ್ಕಾರದಲ್ಲೂ ನಮಗೆ ರಕ್ಷಣೆ ಹಾಗೂ ಸುರಕ್ಷತೆ ಇಲ್ಲದಿದ್ದರೆ ಪಕ್ಷದ ಪರವಾಗಿ ಅವಿರತ ಶ್ರಮಿಸಿ ಪಕ್ಷ ಸಂಘಟನೆ ಮಾಡುವುದಾದರೂ ಏತಕ್ಕೆ? ಅದಕ್ಕಾಗಿ ಮಂಗಳೂರಿನ ಸುಳ್ಯದ ಬಿಜೆಪಿ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರ್ ಅಮಾನುಷ ಹತ್ಯೆಯನ್ನ ಖಂಡಿಸಿ ಕಾರವಾರ ತಾಲೂಕಿನ ಗ್ರಾಮೀಣ ಹಾಗೂ ನಗರ ಯುವ ಮೋರ್ಚಾದ ಎಲ್ಲ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ನೀಡುತ್ತೇವೆ ಎಂದು ಬಿಜೆಪಿ ಯುವ ಮೋರ್ಚಾದ ನಗರಾಧ್ಯಕ್ಷ ಶುಭಂ ಕಳಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. बोलो भारत माता की जय, बोलो भारत माता की जय. ಸರ್ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಏನಾಗ್ತಾ ಇದೆ? ಇಲ್ಲಿ ಏನಾಗ್ತಾ ಇದೆ? ನಾವು ಶಾಂತಿಯುತವಾಗಿ ಮನವಿ ಕೊಡ್ತಾ ಇದ್ದೇವೆ, ಯಾರು ಕೇರ್ ಮಾಡ್ತಾ ಇಲ್ಲ. ಏನಿದೆ ಅರ್ಥ ಏನು? ಅವ್ರು ಹೌದು ಇಲ್ಲ ನಾವು ಗುರುವಾರದಂದು ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದ ಹೊರಗೆ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡುತ್ತಿದ್ರು. ಎಲ್ಲಿದ್ದಾರೆ ನಮ್ಮ ಲೀಡರ್ಸ್? ಇವತ್ತು ಮುಖ್ಯಮಂತ್ರಿ ಹತ್ರ ದಮ್ಮಿ ಇದ್ರೆ ಇವತ್ತು ಮಾಡಿಸ್ಬೇಕು. ಬಂದ್ರ ಯಾರಿದ್ದಾರೆ ಇಲ್ಲಿ? ಟ್ವೀಟ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಮೆಸೇಜ್ ಮಾಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಓಂ ಶಾಂತಿ ಹಾಕ್ತಾರೆ. ಯಾರಿಗೆ ಕಾಣಿಸ್ತೀರಾ? ಸರ್ಕಾರದ ವಿರುದ್ಧ ನಾವು ಘೋಷಣೆ ಕೂಗ್ತೀವಿ. ನಮ್ಗೆ ನೋವಾಗ್ತದ್ರಿ. ಇದು ಸರ್ಕಾರದ ವಿರುದ್ಧ ಅಂತ ಅಲ್ಲ. ನಾಳೆ ನಾವು ಇವಾಗ ಹಿಂದುತ್ವ ಶಾಲಕ್ಕೆ ಬಂದಿದ್ದೀವಿ. ಬಿಜೆಪಿ ಪಕ್ಷದ ಸಿಂಬಲ್ ಹೆಂಗಿಡ್ತೀವಿ? ನಮ್ಮ ರಕ್ಷಣೆಗಂತ ಸರ್ಕಾರ ತಂದಿದ್ರೆ ನಮ್ಮ ಯುವಕರು ಸಾಯ್ತಾ ಇದ್ರೆ ಮುಂದಿನ ದಿನ ನಮ್ಗೆ ಗತಿ ಬರ್ಬೋದು. ಈ ಕೂಡಲೇ ಅವರನ್ನ ಬಂಧಿಸಬೇಕು. 15 ಜನ 20 ಜನ 1000 ಜನ ಆಗ್ಲಿ ಬಂಧಿಸಬೇಕು. ಆಶ್ವಾಸನೆ ಬೇಡ, ಆಶ್ವಾಸನೆ ಬೇಡ. ಆಶ್ವಾಸನೆ ಮೇಲೆ ನಂಬಿಕೆ ಇಲ್ಲ. ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದೀವಿ. ಕಣ್ಣಿಗೆ ಕಟ್ಕೊಂಡಿರೋದ್ರ ಬಗ್ಗೆ ನಿಮ್ಗೆ ಕಪ್ಪು ಬಟ್ಟೆ ಬಗ್ಗೆ ವಿಸ್ತಾರವಾಗಿ ಹೇಳ್ತೀವಿ. ಕಣ್ಣು ಮುಚ್ಚಿ ಕೂತ್ಕೊಂಡಿದೆ ಸರ್ಕಾರ. ಯಾವ ಪಕ್ಷಕ್ಕಾಗಿ ಶ್ರಮಿಸಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಿದ್ದೆವೋ ಆ ಸರ್ಕಾರವನ್ನ ವಿರೋಧಿಸಿ ಮಾತನಾಡುವ ಪರಿಸ್ಥಿತಿ ಬಂದಿದೆ. ಹಿಂದೂ ಕಾರ್ಯಕರ್ತನೋರ್ವನ ಹತ್ಯೆಯಾಗಿದ್ದು ಈಗ ಹಿಂದೂಪರ ನಾಯಕರೆನಿಸಿಕೊಂಡವರು ಎಲ್ಲಿದ್ದಾರೆ? ಶಾಸಕರಾಗಲು ಟಿಕೆಟ್ ರೇಸ್ನಲ್ಲಿ ಕಾಣಿಸಿಕೊಂಡವರೆಲ್ಲ ಎಲ್ಲಿದ್ದಾರೆ? ನಮ್ಮ ಪಕ್ಷದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಎಲ್ಲಿದ್ದಾರೆ? ಪಕ್ಷಕ್ಕಾಗಿ ದುಡಿಯುವ ನಮ್ಮ ರಕ್ತಕ್ಕೆ ಬೆಲೆ ಇಲ್ಲವೇ? ಈಗ ಶಾಂತ ರೀತಿಯಲ್ಲಿ ಒಟ್ಟಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಹಾಗೂ ರಾಜ್ಯಪಾಲರಿಗೆ ಮನವಿಯನ್ನ ನೀಡುತ್ತಿದ್ದು, ಈಗ ರಾಜಕಾರಣಿಗಳ ಭರವಸೆಯನ್ನ ನಂಬಲು ಸಾಧ್ಯವಿಲ್ಲ. ತಕ್ಷಣ ನೈಜ ಅಪರಾಧಿಗಳನ್ನ ಹಿಡಿದು ಕಠಿಣ ಶಿಕ್ಷೆ ವಿಧಿಸದಿದ್ರೆ ಕಾರವಾರ ಬಂದ್ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡುತ್ತೇವೆ ಎಂದು ಶುಭಂ ಕಳಸ್ ಎಚ್ಚರಿಸಿದ್ರು. ಇಷ್ಟು ಕೊಲೆ ಆಯ್ತ್ರಿ. ಪರೇಶ್ ಮಸ್ತಂದ್ ಆಯ್ತು, ನಮ್ಮ ಹರ್ಷನ್ ಸಾವಾಯ್ತು, ಅಲ್ಲಿ ನಮ್ಮ ಬೆಳಗಾವದಲ್ಲಿ ನಮ್ಮ ಶಿವಪಾರ್ದಾಯ್ತು, ಇವತ್ತು ಮತ್ತೊಂದಾಯ್ತು. ನಾಳೆ ನಾನಾಗ್ಬಿಟ್ರೆ ನಮಗೆ ಮುಂದಿನ ವರ್ಷ ಬರುವಂತ ಚುನಾವಣೆಗೆ ಬಿಜೆಪಿ ಬೆಂಬಲಿಸಬೇಕಂದ್ರೆ ಈ ಕೂಡಲೇ ಸಿಎಂ ಯಾರಂತ ನಮಗೆ ಘೋಷಣೆ ಮಾಡಬೇಕು. ಈ ರೀತಿಯ ಸಿಎಂ ಆಳ್ವಿಕೆ ನಮಗೆ ಬೇಡ. ಈ ರೀತಿಯ ನಮಗೆ ಗೃಹ ಸಚಿವರ ಆಳ್ವಿಕೆ ಬೇಡ. ನಮಗೆ ಈಗಾಗಲೇ ಚುನಾವಣೆ ಮುಂಚಿತವಾಗಿ ನಮಗೆ ಮುಖ್ಯಮಂತ್ರಿ ಹೆಸರನ್ನ ಘೋಷಣೆ ಮಾಡಬೇಕು. ಚುನಾವಣೆ ಮುಂಚಿತವಾಗಿ ಗೃಹ ಸಚಿವರ ಹೆಸರನ್ನ ಘೋಷಣೆ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಹಿಂದೂ ಯುವಕರು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬೇಕು ಬೇಡವಾ ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ. ಎಲ್ಲಿವರೆಗೆ ಬಳಸ್ಕೊಳ್ತೀರಾ? ಘೋಷಣೆ ಕೂದಾಗ ಯಾಕೆ ಸುಮ್ಮನೆ ಇರ್ತೀರಾ? ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಜವಾಬ್ದಾರಿ ಹೊತ್ತ ಸದಸ್ಯರು ಎಲ್ಲಿದ್ದಾರೆ? ಮುಜುಗರ ಆಗ್ತದ್ರಿ ನಮ್ಗೆ. ಬಿಜೆಪಿ ಲೀಡರ್ಸ್ ಎಲ್ಲಿದ್ದಾರೆ? ಕಂಡಿದ್ದು ಕುರುಡಾದಂತ ಸರ್ಕಾರ ಇದು. ರಾಜೀನಾಮೆ ಕೊಡ್ತಾ ಇದ್ವಿ ಯುವ ಮತದವರು. ಯಾರಿಗೋಸ್ಕರ ಮಾಡ್ತಾ ಇರೋದು ಹೋರಾಟ? ಯಾರಿಗೋಸ್ಕರ ಪಕ್ಷ ಸಂಘಟನೆ ಮಾಡ್ತೀವಿ? ಯಾಕೆ ಸೈಲೆಂಟ್ ಆಗಿದ್ದೀರಿ? ಘೋಷಣೆ ಕೂಗಿ ನೀವು. ಎಲ್ಲಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು? ಎಲ್ಲಿದ್ದಾರೆ? ಜಿಲ್ಲಾ ನಮ್ಮ ಹುದ್ದೆ ಜವಾಬ್ದಾರಿ ಹುದ್ದೆ ಇದ್ದಂತ ಲೀಡರ್ಸ್ ಎಲ್ಲಿದ್ದಾರೆ? ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದೀವಿ ಕಾರವಾರ ಗ್ರಾಮೀಣ ಮತ್ತು ನಗರ ಸೇರಿ ಇವತ್ತಿನ ದಿವಸಕ್ಕೆ. ಇಷ್ಟಂತ ನಾವು ಹೋರಾಟ ಮಾಡೋದು ಪಕ್ಷ ಸಂಘಟನೆ ಅಂತ ಯುವಕರನ್ನ ಬಳಸ್ಕೊಳ್ಳೋದು. ಇವಾಗ ಯುವಕರನ್ನ ಮಾಡ್ರಾದಾಗ ಅನುಮಾನಾಸ್ಪದವಾಗಿ ಬಂಧಿಸ್ತೇವೆ. ನೀವೇ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ರಿ. ನಾನು ಗೃಹ ಸಚಿವರಿಗೆ ಇವಾಗಲೇ ಕೇಳ್ತಾ ಇದ್ದೀನಿ, 25ನೇ ತಾರೀಕಿಗೆ ಬಂದಂತ ಒಂದು ಲೋಕಲ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಸಿಂಬಲ್ ಬರ್ತಾರೆ. ನೀವು ಆ ಸಮಯದಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಅನ್ನ ಎಲ್ಲಿಟ್ಟಿದ್ರಿ? ನಾವು ವಾರ್ನ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಅವರಿಗೆ ಬಂಧಿಸಬೇಕು. ಕಠಿಣ ಕಾನೂನು ಕ್ರಮವನ್ನು ಜರುಗಿಸ್ಕೊಳ್ಬೇಕು. ನೀವು 2017-18ರ ಒಂದು ಘಟನೆಯನ್ನ ನೀವು ಇಲ್ಲಿ ಮತ್ತೆ ಮರುಕಳಿಸಬೇಡಿ. ನಮ್ಮನ್ನ ಪ್ರಚೋದನೆ ಕೊಡಬೇಡಿ. ಒಂದು ವೇಳೆ ಇದು ರಾಜಕೀಯ ಪ್ರೇರಿತವಾಗಿದ್ರೆ ಅವರನ್ನ ಬಂಧಿಸಬೇಕು. ಧರ್ಮದ ಆಧಾರಿತದಲ್ಲಿ ಏನಾದರೂ ಆಗಿದ್ದಿದ್ರೆ ಕಾರವಾರನ್ನ ಬಂದ್ ಮಾಡಿ ಹೋರಾಟ ಮಾಡ್ತೀವಿ. ನಗರಸಭೆಯ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆಯವರು ಮಾತನಾಡಿ, ಪಕ್ಷ ಸಂಘಟಿಸುವಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರ ಶ್ರಮ ಅಪಾರವಾದದ್ದು. ನಮ್ಮದೇ ಪಕ್ಷದ ಸರ್ಕಾರವಿದ್ರೂ ನಮ್ಮ ಯುವ ಕಾರ್ಯಕರ್ತರನ್ನ ಗುರಿ ಮಾಡಿ ಹತ್ಯೆ ಮಾಡುವುದನ್ನ ಸಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅಪರಾಧಿಗಳನ್ನ ಹಿಡಿದು ಕಠಿಣ ಶಿಕ್ಷೆ ವಿಧಿಸುವಂತಾಗಬೇಕು ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷ ಪ್ರಣವ್ ರಾಣೆ, ನಂದಕಿಶೋರ್ ನಾಯ್ಕ್, ಮನೋಜ್ ಭಟ್, ನಗರಸಭೆ ಉಪಾಧ್ಯಕ್ಷ ಪಿಪಿ ನಾಯ್ಕ್, ಬಿಜೆಪಿ ಮುಖಂಡರಾದ ಸುಜಾತಾ ಬಾಂದೇಕರ್,
ರೋಶ್ನಿ ಮಾಳ್ಸೇಕರ್, ನಾಗೇಶ್ ಕುರ್ಡೇಕರ್, ಸುಭಾಷ್ ಗುನ್ಗಿ, ಕಿಶನ್ ಕಾಂಬ್ಳೆ, ಚಂದ್ರಹಾಸ್ ಕೋಟಾರ್ಕರ್, ಚಂದನ್ ಸಾವಂತ್ ಸೇರಿದಂತೆ 50ಕ್ಕೂ ಹೆಚ್ಚು ಹಿಂದೂಪರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮನವಿ ನೀಡಲು ಬಂದ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರ ಮನವಿಯನ್ನ ಸ್ವೀಕರಿಸಲು ಅಧಿಕಾರಿಗಳು ಬರಲು ತಡವಾದಾಗ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಹಿಂದೆಯೂ ಪರೇಶ್ ಮೇಸ್ತಾ ಸಾವಿನ ಸಂದರ್ಭದಲ್ಲಿ ಅಧಿಕಾರಿಗಳ ವರ್ತನೆಯಿಂದ ಇಡೀ ಜಿಲ್ಲೆ ಉರಿಯುವ ಕೆಂಡವಾಗಿತ್ತು. ಆಗ ಜಿಲ್ಲಾಧಿಕಾರಿಯವರು ಮುಂಡಗೋಡಕ್ಕೆ ದಲೈಲಾಮಾರನ್ನ ಸ್ವಾಗತಿಸಲು ಹೂಗುಚ್ಛ ಹಿಡಿದು ಹೋಗಿದ್ರು. ಮತ್ತೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸುವುದು ಬೇಡ, ನಾವು ಮತ್ತೆ ರಸ್ತೆಗಿಳಿಯುವಂತಾದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ತಡೆಹಿಡಿದು ಪ್ರತಿಭಟಿಸಲಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣಕ್ಕೆ ಹಾಕಿದ್ದ ಗೇಟನ್ನ ತೆರೆದು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ರಿಗೆ ಮನವಿಯನ್ನ ನೀಡಿದ್ರು. ಪ್ರತಿಭಟನೆಗೆ ಬಂದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸರ್ಕಾರದ ನಡೆಯನ್ನ ವಿರೋಧಿಸಿ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮನವಿ ನೀಡಲು ಬಂದ ಅನೇಕ ಹಿಂದೂಪರ ಕಾರ್ಯಕರ್ತರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ವಿರುದ್ಧ ಕಿಡಿಕಾರಿದ್ರು. ಕರ್ನಾಟಕದಲ್ಲೂ ಯೋಗಿ ಆದಿತ್ಯನಾಥರ ಮಾದರಿಯಲ್ಲೇ ಆಡಳಿತ ನಡೆಸುವವರು ಬೇಕು. ನಾವೆಲ್ಲ ರಕ್ತ ಚೆಲ್ಲುತ್ತಾ ಇದ್ರೆ ನಿಮ್ಮ ಶಾಂತಿ ಮಂತ್ರ ಪಠಿಸಲು ಸಾಧ್ಯವಿಲ್ಲ. ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಕೊಲ್ಲುವ ಮತಾಂಧರನ್ನ ನೇರವಾಗಿ ಎನ್ಕೌಂಟರ್ ಮಾಡಬೇಕು ಎಂದು ಆಗ್ರಹಿಸಿದ್ರು. ಭಟ್ಕಳ ತಾಲೂಕಿನ ಬಹುಜನರ ಸಂಕಷ್ಟ ನಿವಾರಿಣಿ ಜಗನ್ಮಾತೆ ಶ್ರೀ ಮಾರಿಕಾಂಬೆ ದೇವಿಯ ಜಾತ್ರೆಗೆ ಆಗಮಿಸುವ ಸದ್ಭಕ್ತರಿಗೆ ಹಾರ್ದಿಕ ಸ್ವಾಗತ. ಗದ್ದುಗೆಯಲ್ಲಿ ವಿರಾಜಮಾನಳಾಗಿರುವ ಮಾರಿಕಾಂಬೆ ಭಕ್ತರನ್ನ ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. ದೇವಾಲಯ ಆಡಳಿತ ಮಂಡಳಿ, ಮಾರಿಕಾಂಬೆ ದೇವಿ ದೇವಾಲಯ, ಭಟ್ಕಳ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ. ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ. ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ. ವಿಮಾನ ನಿಲ್ದಾಣಗಳು, ಕ್ರೂಸ್ ಲೈನ್ಗಳು, ಪ್ರಯಾಣ, ಪ್ರವಾಸೋದ್ಯಮ, ಟಾಪ್ ಸ್ಟಾರ್ ಹೋಟೆಲ್ಗಳು, ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ 100% ಉದ್ಯೋಗದ ಭರವಸೆ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ, ಎಲ್ಸಿಡಿ ಸ್ಕ್ರೀನ್, ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ. ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ. ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್, ಬಾರ್ಟೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ. ಸ್ಕಿಲ್ ಇಂಡಿಯಾ, ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹೋಮ್ ಸ್ಟೇಗಳು, ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ. ಪ್ರವೇಶಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಾಸ್, ಫೇಲ್ ಆದವರು ಇಂದೇ ಸಂಪರ್ಕಿಸಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಗ್ರೀನ್ ಸ್ಟ್ರೀಟ್, ಕಾರವಾರ, ಉತ್ತರ ಕನ್ನಡ, ಕರ್ನಾಟಕ. ಕಾಂಟ್ಯಾಕ್ಟ್ ನಂಬರ್ 08382 222 333 63612 10993 9742832593. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.